ಕೆಸ್ತೂರು ಪಂಚಾಯಿತಿಯ ವ್ಯವಸಾಯ ಉತ್ಪಾದಕರ ಸಹಾಯಕ ಸಂಘದ ಚುನಾವಣೆಯ ನಿನ್ನೆ ನಡೆದಂಥ ಚುನಾವಣೆ ಅಂಗವಾಗಿ ಅದರಿಂದ ನೊಂದು ಸತತ 3 ಚುನಾವಣೆಗಳಲ್ಲಿ ಜನಗಳ ಆಶೀರ್ವಾದದಿಂದ ಅತ್ಯಂತ ಅಧಿಕ ಬಹುಮತದಿಂದ ಗೆದ್ದಿರ್ತಕ್ಕಂಥ ನಮ್ಮ ರಾಮಮೂರ್ತಿ ಅಣ್ಣನವ್ರಿಗೆ ಕಳೆದ ಬಾರಿಯೂ ಸಹ ಅನ್ಯಾಯ ಆಗಿತ್ತು. ಒಬ್ಬ ನಿಷ್ಠಾವಂತ JDS ಕಾರ್ಯಕರ್ತ ನನಗೆ ಆಗಿರೋ ಅನ್ಯಾಯನ ನಾನು ನೋಡಿಕೊಂಡು ಈಗಾಗಲೇ ಎಲ್ಲ ವಿಚಾರನ ಇಂಜಿನಿಯರ್ಸ್ ಅದು ತಿಳಿಸಿದ್ದಾರೆ ಯಾರಿಂದ ಅನ್ಯಾಯ ಆಯಿತು ನನಗೆ ಅಂತ. ನಮ್ಮ ಉಸ್ಕೂರು ಆನಂದ್ ಅವರು ಅವ್ರ ತಾಯಿಗೆ ವಯಸ್ಸಾಗ್ಬಿಟ್ಟಿದೆ, 90 ವರ್ಷ ಮೀರಿಬಿಟ್ಟಿದೆ, ನಮಗೊಂದು ಅವಕಾಶ ಮಾಡಿಕೊಡಿ, ಆಮೇಲೆ ರಾಮಮೂರ್ತಿ ಮಾಡೋಣ. ವಿಶ್ವಭಾರತಿ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ. ಬೆಂಗಳೂರು ಗ್ರಾಮಾಂತರ JDS ಪಕ್ಷದ ಸ್ಥಿತಿ ಮನೆಯೊಂದು 3 ಬಾಗಿಲು ಎಂಬಂತಾಗಿದೆ. MLA ಎಲೆಕ್ಷನ್ ಆಯಿತು. ಬಮೂಲ್ ಎಲೆಕ್ಷನ್ನಲ್ಲಿ JDSನ ಒಂದು ಬಣ ಕೈ ಕೊಟ್ಟು ಕೈ ಹಿಡಿದು ಪರಿಣಾಮ JDSಗೆ ಸೋಲಾಯಿತು. ಕಳೆದ 3-4 ವಿಧಾನಸಭಾ ಚುನಾವಣೆಗಳಲ್ಲಿ JDS ಪಕ್ಷ ಇನ್ನೇನು ಗೆಲ್ತೋ ಎನ್ನುವಷ್ಟರಲ್ಲೇ ಸೋಲಬೇಕಾದ ಪರಿಸ್ಥಿತಿ. ಇದಕ್ಕೆ ಕಾರಣ JDS ಪಕ್ಷ ಒಗ್ಗಟ್ಟಾಗಿ ಮುಂದೆ ಸಾಗ್ತಿಲ್ಲ. ಎಲ್ಲರೂ ಪಕ್ಷಕ್ಕಾಗಿ ದುಡಿಯದೆ ವೈಯಕ್ತಿಕ ಲಾಭ ಮತ್ತು ನಾನೇ ಗೆಲ್ಲಬೇಕು, ಅಧಿಕಾರದಲ್ಲಿರಬೇಕು ಎಂಬ ಖಯಾಲಿಗೆ ಇಲ್ಲಿನ ಸ್ಥಳೀಯ ನಾಯಕರು ಬಿದ್ದಿದ್ದಾರೆ. ದಶಕಗಳಿಂದ ಪಕ್ಷಕ್ಕಾಗಿ ಪ್ರಾಣಕ್ಕೂ ಮಿಗಿಲಾಗಿ ದುಡಿಯುತ್ತಿರುವ ನಾಯಕರು ಕಾರ್ಯಕರ್ತರು ಕೈಗೆ ಬಂದ ಗೆಲುವಿನ ತುತ್ತು ಬಾಯಿಗೆ ಬರದಂತಾಗಿ ಸ್ವಪಕ್ಷೀಯರಿಂದಲೇ ಮೋಸವಾಗಿ ಇದೀಗ ಪರಿತಪಿಸುವ ಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಸ್ವಪಕ್ಷೀಯರೇ ಕಾರಣ ಎಂದು JDS ಮುಖಂಡರು, ದೊಡ್ಡಬಳ್ಳಾಪುರ JDS ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ, ಮನೆಯೊಳಗಿನ ಒಗ್ಗಟ್ಟು ಗುಟ್ಟು ಇಲ್ಲವಾಗಿ ಇದೀಗ ಬೀದಿ ರಟ್ಟಾಗಿದೆ. ಕೆಸ್ತೂರು VSSN ಚುನಾವಣೆಯಲ್ಲಿ JDS ನಾಯಕರೇ JDSಗೆ ಕೈಕೊಟ್ಟು ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ. ಪರಿಣಾಮ JDS ಕಾರ್ಯಕರ್ತರ ಶ್ರಮ ಮಂಡಪಾಲಾಗಿದೆ. ಸ್ವಪಕ್ಷೀಯ ನಾಯಕರೇ ನೀವು ಹೀಗೆ ಮಾಡ್ತಿರೋದು ಸರಿಯೇ ಎಂದು ಸ್ಥಳೀಯ ದೊಡ್ಡಬಳ್ಳಾಪುರದ ಕೆಸ್ತೂರಿನ JDS ಕಾರ್ಯಕರ್ತರು ಮತ್ತು ಪಕ್ಷದ ನಿಷ್ಠಾವಂತರು ನಾಯಕರು ಎನಿಸಿಕೊಂಡ ಅಧಿಕಾರ ತಮ್ಮಲ್ಲೇ ಇರಬೇಕು ಎಂದು ನಾಟಕ ಮಾಡ್ತಿರುವ ಡಬಲ್ ಗೇಮ್ ನಾಯಕರ ಅಸಲಿಯತ್ತನ್ನು ಬೆಳಕಿಗೆ ತಂದಿದ್ದಾರೆ. ಈ ಬಗ್ಗೆ ದೊಡ್ಡಬಳ್ಳಾಪುರದ ಸ್ಥಳೀಯ ನಾಯಕರು ಏನಂತಾರೆ ನೀವೇ ಕೇಳಿ. ವ್ಯಾಪ್ತಿಯಲ್ಲಿ VSSN ನಡೆದ ಮೊನ್ನೆ VSSN ಎಲೆಕ್ಷನ್ ನಡೀತೋ ಅದ್ರ ಬಗ್ಗೆ ನಾನು ಒಂದೆರಡು ವಿಚಾರಗಳನ್ನ ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ. ನಾವು ಆ್ಯಕ್ಚುಲಿ ಎಲೆಕ್ಷನ್ ಮಾಡಬೇಕಾದ್ರೆ ಮುಂಚೆ ಕಾಂಗ್ರೆಸ್ಸು ದಳ ನಮ್ಮ ಅಲ್ಲಿ ಸ್ಥಳೀಯವಾಗಿ ಕಾಂಗ್ರೆಸ್ಸು ದಳ ಕೂಡಿ ಎಲೆಕ್ಷನ್ ಮಾಡಿದ್ವಿ, ಒಗ್ಗೂಡಿ ಎಲೆಕ್ಷನ್ ಮಾಡಿದ್ವಿ. ಅದ್ರ ಪ್ರಕಾರ ಕಾಂಗ್ರೆಸ್ ಅವರು ಏನು ಹೇಳಿದರು ಅಂದರೆ, ನಮಗೆ ಫಸ್ಟು ರಾಮಮೂರ್ತಿಗೆ ಅಧ್ಯಕ್ಷರು ಮಾಡಬೇಕು, ಆಮೇಲೆ ತಾಲೂಕ್ ಸೊಸೈಟಿಗೆ ನಮಗೆ ಬರ್ಕೊಡ್ತೀವಿ ಅಂತ ಹೇಳಿದರು, ಜಿಲ್ಲಾ ಇದಕ್ಕೆ ಕಾಂಗ್ರೆಸ್ಸಿಗೆ ಅಂತೇಳಿ ಮಾತುಕತೆ ಆಗಿತ್ತು. ಮಾತುಕತೆ ಆದಮೇಲೆ ಏನು ಮಾಡಿದರು ಅಂದರೆ, ನಮ್ಮ ಉಸ್ಕೂರು ಆನಂದ್ ಅವರು ಅವ್ರ ತಾಯಿಗೆ ವಯಸ್ಸಾಗ್ಬಿಟ್ಟಿದೆ, 90 ವರ್ಷ ಮೀರಿಬಿಟ್ಟಿದೆ, ನಮಗೊಂದು ಅವಕಾಶ ಮಾಡಿಕೊಡಿ, ಆಮೇಲೆ ರಾಮಮೂರ್ತಿ ಅವ್ರಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ. ಆಯಿತು, ಅವ್ರ ವಯಸ್ಸಾಗಿದೆ, ನಮ್ಮ ತಾಯಿ ಇದಾಗಿದೆ ಅಂತ ಹೇಳ್ಬಿಟ್ಟು ನಾವು ಅವತ್ತು ಒಪ್ಕೊಂಡು ಅವ್ರ ತಾಯಿಗೆ ಅಧ್ಯಕ್ಷತೆ ಮಾಡಿದ್ವಿ. ತದನಂತರ ಏನು ಮಾಡಿರು, ನೆಕ್ಸ್ಟ್ ಬಂತು 1 ವರ್ಷ ಆದಮೇಲೆ ಅವಧಿ ಮುಗಿದ ಮೇಲೆ ನೆಕ್ಸ್ಟ್ ಒಬ್ಬರಿಗೆ ಮಾಡಬೇಕು ಅಂತ ಬಂದಾಗ ರಾಮಮೂರ್ತಿಗೆ ಮಾಡಬೇಕು ಅಂತ ನಾವು ಕೇಳಿದ್ವಿ. ನಿಮ್ಮ ತಾಯಿದಾಯ್ತಲ್ಲಪ್ಪ, ಏಜ್ ಆಗಿತ್ತು, 1 ವರ್ಷ ಆಯಿತು, ನೆಕ್ಸ್ಟ್ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡಿ. ಅವರು 3 ಟರ್ಮಲ್ಲಿ ಗೆದ್ದಿದ್ದಾರೆ. VSSನಲ್ಲಿ ಕೆಸ್ತೂರಲ್ಲಿ ಅತಿ ಹೆಚ್ಚು ಮತಗಳಿಂದ 3 ಟರ್ಮಲ್ಲಿ ಗೆದ್ದಿದ್ದಾರೆ. 15 ವರ್ಷದಿಂದ VSSN ಡೈರೆಕ್ಟರ್ ಅವ್ರ ಜೊತೆಲಿ ನಾನು 15 ವರ್ಷದಿಂದ VSSN ಡೈರೆಕ್ಟರ್ ಅವ್ರ ಜೊತೆಲಿ. ಹಾಗಾಗಿ ಕೇಳಿದಾಗ ಏನು ಹೇಳಿದ್ರು ಅವರು, ಮಿಸ್ಟರ್ ಆನಂದ್ ಅವರು, ಇಲ್ಲ ನಾನು ನಿನಗೆ ಮಾಡೋದಿಲ್ಲ, ಕಾಂಗ್ರೆಸ್ಸರಿಗೆ ಮಾತು ಕೊಟ್ಟಿದ್ದೀನಿ ಅಂತ ಕಾಂಗ್ರೆಸ್ಸಿಗೆ ಮಾಡಿ. ಆವಾಗ ಏನು ಮಾಡಿವಿ, ಅಪ್ಲಿಕೇಶನ್ ಹಾಕಿದ್ವಿ, ರಾಮಮೂರ್ತಿ ಅವರು ಹಾಕಿದ್ರು, ನಮಗೆ 4 ಮತಗಳು ಬಂತು.
ಅವರು ಕಾಂಗ್ರೆಸ್ ಅವರು 5 ಇದ್ವು ಪ್ಲಸ್ ಇವರು 2 ನಮ್ಮ JDS ಜೊತೆಲೇ ಗೆದ್ದಿದ್ರು ಅವರು ಆನಂದ್ ಅವರು. ನಾವು 4 ಗೆದ್ದಿದ್ದೀವಿ, ಕಾಂಗ್ರೆಸ್ ಅವ್ರು 5 ಗೆದ್ದಿದ್ವಿ. ಒಟ್ಟು 9, ಒಂದು ನಾಮಿನಿ ಇದೆ. 11 ಸೀಟಲ್ಲಿ ಅವಾಗ ಏನು ಮಾಡಿದ್ರು, ಕಾಂಗ್ರೆಸ್ನ ಸೇರಿಕೊಂಡು ಅವರಿಬ್ಬರೇ ಇದು ಮಾಡಿ JDSನ ಡಿವೈಡ್ ಮಾಡ್ದಂಗೆ ಮಾಡಿ ಅವ್ರು ಕಾಂಗ್ರೆಸ್ಸಿಗೆ ಕೊಟ್ಟರು. ಮೊನ್ನೆನೂ ಮತ್ತೆ ಎಲೆಕ್ಷನ್ ಆದಾಗ ಅವಾಗೂ ಕೇಳಿದ್ವಿ, ರಾಮಮೂರ್ತಿಗೆ ಈಗಾದರೂ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ, ಇಲ್ಲ ರಾಮಮೂರ್ತಿಗೆ ಯಾವುದೇ ಕಾರಣಕ್ಕೂ ನಾನು ಮಾಡೋದಿಲ್ಲ ಅಂದರೆ ನಮ್ಮ ಪಕ್ಷದವರೇ ಆಗಿ ನಮ್ಮ ಪಕ್ಷದ ಮೇಲೆ ಹಿಂಗೆ ಇದು ಮಾಡಿದ್ರೆ ನಮ್ಮ ಪಕ್ಷ ಎಲ್ಲಿಂದ ಬೆಳಕ್ಕೆ ಸಾಧ್ಯನಾ? ಒಬ್ಬ ನಿಷ್ಠಾವಂತ JDS ಕಾರ್ಯಕರ್ತ ನನಗೆ ಆಗಿರೋ ಅನ್ಯಾಯನ ನಾನು ನೋಡಿಕೊಂಡು ಈಗಾಗಲೇ ಎಲ್ಲ ವಿಚಾರನ ಇಂಜಿನಿಯರ್ಸ್ ಅವರು ತಿಳಿಸಿದ್ದಾರೆ, ಯಾರಿಂದ ಅನ್ಯಾಯ ಆಯಿತು ನನಗೆ ಅಂತ. ಚುನಾವಣೆ ನಡೀತು, 3 ದಿನ ಇತ್ತು ಇನ್ನು ಅಧ್ಯಕ್ಷರು ಚುನಾವಣೆ. ಅವ್ರ ಆಫೀಸಲ್ಲಿ, ಆನಂದ್ ಅವರ ಆಫೀಸಲ್ಲಿ ಹೋಗಿ ಕೂತ್ಕೊಂಡಾಗ ಏನು ಹೇಳಿರು, ನಾವು ಮೈತ್ರಿ ಮಾಡಿ ಗೆದ್ಕೊಂಡಿದ್ದೀವಿ. ಕಾಂಗ್ರೆಸ್ನವ್ರು ಏನು ಹೇಳಿರು, 2 ವರ್ಷ JDS ಮಾಡಿ ಹೇಳಿ ಫಸ್ಟು, 3 ವರ್ಷ ನಾವು 5 ಜನ ಗೆದ್ದಿದ್ದೀವಿ, 3 ವರ್ಷ ನೀವು ತಗೊಳ್ಳಿ ಅಂತೇಳಿ ಕಾಂಗ್ರೆಸ್ನವರು ನಾವು ತಾಂತೀವಿ, ಇನ್ನು 2 ವರ್ಷ ನೀವು ತಗೊಳ್ಳಿ ಅಂತೇಳಿ ಇವ್ರು ಹೇಳಿದರು. ಯಾರು? ಕಾಂಗ್ರೆಸ್ನವರು. ಅವ ನಾನು ಇದೇ ಆನಂದ್ ಅವರಿಗೆ 2 ಕೈ ಜೋಡಿಸಿ 3ನೇ ಬಾರಿ ಗೆದ್ದಿದ್ದೀನಿ ನಾನು, ದಯವಿಟ್ಟು ನನಗೊಂದು 6 ತಿಂಗಳು ಅವಕಾಶ ಕೊಡಿ, 6 ತಿಂಗಳ ನಂತರ ಇನ್ನು 1.5 ವರ್ಷ ನೀವೇ ಮಾಡ್ಕೊಳ್ಳಿ ಅಂತ ಕೈ ಮುಗಿದೆದ್ದು ಕೇಳಿದೆ. ಸುಮಾರು ಜನ ಲೀಡ್ರುಗಳು ಅವತ್ತಿದ್ದರು, ಅವರು ನಮ್ಮ ಪರವಾಗಿ ಮಾತಾಡಿದ್ದಾರೆ. ಮುಂದೆ ನಾನು ಹೇಳ್ತೀನಿ, ಎಲೆಕ್ಷನ್ ಹಾಕಿ ಗೆದೀತಿದ್ದಂಗೆ ನಮ್ಮ ಅಮ್ಮ ಅಧ್ಯಕ್ಷ ಅಂತ ಹೇಳಿದ್ದೀನಿ ನಾನು, ನೀನು ಅಂಕ ಅಂತ ಬಂದಿದ್ದೆ ಎದ್ದೋತಾರ ಆಚೆಗೆ ಅಂತ ಅಂದರು. ನಾನು ಯಾವುದೂ ಸುಳ್ಳು ಹೇಳಲ್ಲ, ನಾನು ಯಾವುದೇ ಒಂದು ವಿಚಾರ ನಾನು ಸುಳ್ಳು ಹೇಳಲ್ಲ. ನನಗೆ ಅನ್ಯಾಯ ಆಗಿರೋದು, ನಾನು ಯಾರಿಂದ ಅನ್ಯಾಯ ಆಗಿದೆ, ಇದು ಏನಾಗಬೇಕು, ಇದು ಯಾಕೆ ಆಗ್ತಾಯಿದೆ ಅಂತೇಳಿ ಇದು ಮಾಡಬೇಕು. ನಾನು ಎದ್ದು ಸುಮ್ಮನೆ ಬಂದು ನಮ್ಮ ಮನೆ ಕಡೆ ಹೊರಟೋದು. ಆಮೇಲೆ ಅವ್ರು ಚುನಾವಣೆ ಮಾಡಿಕೊಂಡ್ರು, ಯಾರಿಗೂ ವಿರೋಧ ಇಲ್ಲ. ಅವ್ರ ತಾಯಿನ ಕುಂಡ್ರಿಸ್ಕೊಂಡ್ರು. ತಾಯಿನ ಕುಂಡ್ರಿಸ್ಕೊಂಡು ಆದಮೇಲೆ ಒಂದು ವರ್ಷ ಆಯಿತು. ವರ್ಷ ಆದಮೇಲೆ ಏನೋ ಒಂದು ವ್ಯಾವಹಾರಿಕವಾಗಿ ನಾನು ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋದಾಗ ನೋಡಿ, ನಮ್ಮಮ್ಮ ರಾಜೀನಾಮೆ ಕೊಡ್ತಾರೆ, ನೀನು ಮಾಡ್ತೀನಿ ಅಂದರು. ತಾಕತ್ತಿದ್ರೆ ನೀನು ನಾವು ನೋಡೋಣ ಅಂದರು. ಅಣ್ಣ ನನಗೆ ತಾಕತ್ತಿಲ್ಲ, ನೀವು ಮಾಡಿದ್ರೆ ನಾನು ಆಗ್ತೀನಿ ಅಂತ ನಾನು ಹೇಳಿದೆ. ಆಯ್ತು ನೀನು ಮಾಡ್ತೀನಿ ಹೋಗಿ ನಾನು ಈ ಸಾರಿ ಅಂತ ಹೇಳಿ ಒಪ್ಕೊಂಡ್ರು. ಅದೇ ಪ್ರಕಾರ ಬೆಳಗ್ಗೆ ರಾಜೀನಾಮೆ ಕೊಟ್ಟು ತುರ್ತಾಗಿ ನಾನೇ ಆ ರಾಜೀನಾಮೆ ಪತ್ರವನ್ನು ತೊಗೊಂಡು AR ಹತ್ರ DR ಹತ್ರ ನಾನೇ ಎಲ್ಲ ಮಾಡಿಸಿ ನನ್ನ ಮಗನ ಮದುವೆ ಸಾಗಿಸಿದೆ. ಬರೀ 25 ದಿನ ಇತ್ತು. ನಾನು ಪತ್ರಿಕೆಗಳು ಬೆಂಗಳೂರಿಗೆ ಹೋಗಿ ತರೋಕ್ಕಾಗಲ್ಲ, ಈ ಚುನಾವಣೆ ಪ್ರೋಸೆಸ್ ಓಡಾಡ್ತಾ ಇದ್ದೀನಿ ಬಿಟ್ಟು ಫಸ್ಟೇನೆ ಪತ್ರಿಕೆ ತಂದು ನಮ್ಮ ಮನೆಯೊಳಗೆ ಜೋಡಿಸ್ಕೊಂಡೆ. ನಾನು ಪತ್ರಿಕೆಗಳ್ನ ನಾನು ಜೋಡಿಸ್ಕೊಂಡಿದ್ದೀನಿ. ಎಲ್ಲ ಬಂದವರೆಲ್ಲ ಕೇಳ್ತಾರೆ, ಯಾಕೆ ಇಲ್ಲಿ ಕೇಳಿದ್ದೀರಾ, ಪ್ರಿಂಟಿಂಗ್ ಪ್ರೆಸ್ಸಿಗೆ ಕೊಡಿಲ್ಲ ಅಂತ. ಅಧ್ಯಕ್ಷ ಅಂತ ಹಾಕ್ಸ್ಕೊ ಅಂತ ಹೇಳಿಯವರೇ ಆನಂದಣ್ಣವರು. ಅದಕ್ಕೋಸ್ಕರ ನಾನು ಪತ್ರಿಕೆಗಳು ನನ್ನ ಮನೆ ಇಟ್ಕೊಂಡಿದ್ದೀನಿ. ಬಂತು, ಇನ್ನು ಎಲೆಕ್ಷನ್ 4 ದಿವಸ ಆಯಿತು. ಕೆಲವು ಬೇಕಾದ ಲೀಡ್ರುಗಳನ್ನೆಲ್ಲ ಟೂರ್ ಕಳಿಸಿರೋ ನನ್ನ ಗಮನಕ್ಕೆ ತರಲಿಲ್ಲ. ಬರ್ತಾ 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 ಲಾಸ್ಟಿಗೆ ನಾಳೆ ಎಲೆಕ್ಷನ್ನು ನೆಲಮಂಗಲಕ್ಕೆ ನಾನು ಬಂದರು, ನನ್ನ ಹಬ್ಬಂದೇನೆ. ನಾನು ಹೋದೆ, ಮನೆಗೆ ಬಾ ಹೇಳ್ತೀನಿ ಅಂದರು. 11 ಗಂಟೆ ರಾತ್ರಿವರೆಗೂ ಕಾದೆ, ಮನೆಗೆ ಬಾ ಹೇಳ್ತೀನಿ ಅಂದರು. ಮನೆಗೆ ಹೋದೆ ಬೆಳಿಗ್ಗೆ. ಮನೆಗೆ ಹೋದರೆ ನಾನು ಬೆಳಿಬೇಕು ಅಂದರೆ ನೀನು ಸುಮ್ಮನೆ ಇರಬೇಕು. ಅಣ್ಣ ಏನಣ್ಣ ಅಧ್ಯಕ್ಷ, ನನ್ನ ಮಾಡೋದಕ್ಕೂ ನೀನು ಬೆಳೆಯೋದಕ್ಕೂ ಅಡ್ಡ ಏನೈತೆ? ಏನೇನೋ ಐತೆ. ಅವಾಗ ಬೊಮ್ಮೂಲ್ ಚುನಾವಣೆ ಬೇರೆ ಒಂದು ಸ್ವಲ್ಪ ಹತ್ರ ಬಂದಿತ್ತು. ಅದೇನೋ ಒಂದು ಸ್ವಲ್ಪ ಜನ ಅಂದ್ಕೊಂಡವ್ರು, ಏನೋ ಬೊಮ್ಮೂಲಿಗೆ ಕಾಂಗ್ರೆಸ್ ಕಡೆಗೆ ಮುಖ ತೋರಿಸವ್ರೆ. ಅದಕ್ಕೋಸ್ಕರ ಈ ಭಾಗ ಎಲ್ಲ ಕಾಂಗ್ರೆಸ್ ಮಾಡಬೇಕು ಅಂತ ಒಂದು ವದಂತಿ ಐತೆ. ಅದಕ್ಕೋಸ್ಕರ ಆನಂದ್ ಅವ್ರು ಹೇಳ್ತಾರೆ ಅಂತ ಕೆಲವರು ಅವ್ರ ಆಪ್ತರು ನನ್ನ ಹತ್ರ ಹೇಳಿ. ಆಮೇಲೆ ಮನೆಗೆ ಹೋಯ್ತು ಹಿಂಗೆ ಬಂದರು. ನಾನು ನೋಡೋಣ ಛತ್ರಕ್ಕೆ ಬಾ ಅಂದರು. ಅವ್ರು ಚೌಲ್ಟಿಗೆ ಹೋದೆ. ಸೀದಾ ಕಾಂಗ್ರೆಸ್ನವ್ರಿಗೆ ನಾಮಿನೇಷನ್ ಹಾಕ್ರಿ ಅಂತ ಹೇಳಿಬಿಟ್ಟು ಸೀದಾ ನನಗೇನು ಹೇಳೋಲ್ಲ ಹೊರಟೋದು. ದೊಡ್ಡಬಳ್ಳಾಪುರ ತಾಲೂಕಿನ ಕಸ್ಬಾ ಹೋಬಳಿಯ JDSನ ಬಹಳ ಗಟ್ಟಿ ಭದ್ರಕೋಟೆಯಾಗಿರುವ ಕೆಸ್ತೂರು ಪಂಚಾಯಿತಿಯ ವ್ಯವಸಾಯ ಉತ್ಪಾದಕರ ಸಹಾಯಕ ಸಂಘದ ಚುನಾವಣೆಯ ಏನು ನಿನ್ನೆ ನಡೆದಂಥ ಚುನಾವಣೆ ಅಂಗವಾಗಿ ಏನು ಅದರಿಂದ ನೊಂದು ಸತತ 3 ಚುನಾವಣೆಗಳಲ್ಲಿ ಜನಗಳ ಆಶೀರ್ವಾದದಿಂದ ಅತ್ಯಂತ ಅಧಿಕ ಬಹುಮತದಿಂದ ಗೆದ್ದಿರ್ತಕ್ಕಂಥ ನಮ್ಮ ರಾಮಮೂರ್ತಿ ಅಣ್ಣನವ್ರಿಗೆ ಕಳೆದ ಬಾರಿಯೂ ಸಹ ಏನು ಅನ್ಯಾಯ ಆಗಿತ್ತು, ಈ ಬಾರಿ ಚುನಾವಣೆ ಪ್ರಕ್ರಿಯೆಯಲ್ಲಿ ತಮ್ಮೆಲ್ಲರಿಗೂ ಒಂದು ಸಂದೇಹ ಬರ್ಬೋದು. ಏನಕ್ಕೆ
NDA ಮಿತ್ರಕೂಟದಲ್ಲಿದ್ದು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಯಾವ ಕಾರಣಕ್ಕೆ ನೀವು ಆದ್ರಿ? ಆ ಪಂಚಾಯಿತಿಲಿ ವಿಶೇಷವಾಗಿ ನಮ್ಮ ಪಕ್ಷಕ್ಕೆ ಸ್ವಲ್ಪ ಯಾವ ರೀತಿಯ ಲೋಕಸಭಾ ಚುನಾವಣೆ ನಂತರ ಯಾವ ರೀತಿಯ ಮುಜುಗರ ಆಯಿತು, ಆ ಸಾಂದರ್ಭಿಕವಾಗಿ ಆದಂತಹ ಸನ್ನಿವೇಶದಿಂದ ಈ VSSN ಚುನಾವಣೆಯ ಒಂದು ಏನು ನಮ್ಮ JDS ಪಕ್ಷ ಅಲ್ಲಿ ಎರಡು ಭಾಗವಾಯಿತು. ಕೆಲವು ಆಂತರಿಕ ಬೇಗುದಿಯಿಂದ ಆ ಮುಂದುವರೆದ ಭಾಗವಾಗಿ ಮುಂದಿನ VSSN ಚುನಾವಣೆಯಲ್ಲೂ ಸಹ ಕೆಲವರು BJPಯೊಂದಿಗೆ, ಕೆಲವರು ಕಾಂಗ್ರೆಸ್ನೊಂದಿಗೆ ಮಾಡ್ಕೊಂಡು, ಇದು ಸರ್ವೇ ಸಹಜ. ಯಾಕಂದರೆ ನಾನು ಇತ್ತೀಚೆಗೆ ಪತ್ರಿಕೆಗಳಲ್ಲಿ ನೋಡಿದೆ ಮತ್ತು ಕೆಲವೊಂದು ಚುನಾವಣೆ ಫಲಿತಾಂಶನ ನೋಡಿದೆ. ಈ ಗುಂಡ್ಸಂದ್ರ ಅನ್ನೋ ಹಾಲು ಉತ್ಪಾದಕರ ಸಂಘದಲ್ಲಿ JDS ಪಕ್ಷ ಒಂದೇ ಕಾಂಗ್ರೆಸ್ ಮತ್ತು BJPನ ಎರಡೂ ಭೇದಿಸಿ ಚುನಾವಣೆಯಲ್ಲಿ ಬಹುಮತದಿಂದ JDS ಗೆದ್ದಿದೆ. ಯಾಕಂದರೆ ನಮಗೆ ಪಕ್ಷದಿಂದ ಆದೇಶ ಇರೋದು ಲೋಕಸಭಾ ಚುನಾವಣೆಯಲ್ಲಿ ನೀವು NDA ಮಿತ್ರಕೂಟದಲ್ಲಿ ಸಹಕಾರ ಮಾಡಿ ಲೋಕಸಭಾ ಚುನಾವಣೆಗೆ ನೀವು ಪಕ್ಷಕ್ಕೆ ನಿಷ್ಠವಾಗಿ ದುಡಿಬೇಕು ಅಂತ. ಎಲ್ಲೆಲ್ಲಿ BJP ಅಭ್ಯರ್ಥಿಗಳು ಇರ್ತಾರೆ, ಎಲ್ಲೆಲ್ಲಿ JDS ಇದೆ, ಅದು ಒಂದು ಆದೇಶ ಇಲ್ಲಿನವರೆಗೂ, ಈ ದಿನದವರೆಗೂ ಇದೆ. ಅದಕ್ಕೂ ಮೀರಿ ಕೆಲವು ಬಾರಿ ನಮ್ಮ ಪಕ್ಷದಿಂದನೂ ಸಹ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲವೊಂದು ಬಾರಿ ಹೊಂದಾಣಿಕೆ ಮಾಡ್ಕೊಂಡೋಗಿ ಅಲ್ಲಿ ನಮ್ಮ ಪಕ್ಷಕ್ಕೆ ಎಲ್ಲ ಥರದ ಶಕ್ತಿ ಇದ್ದರೆ ನೀವು ಅಲ್ಲಿ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಸ್ಥಳೀಯ ಮುಖಂಡರುಗಳ ತೀರ್ಮಾನದಂತೆ ನೀವು ಮುಂದುವರಿಬೇಕು ಅಂತ ಆದೇಶವೂ ಇದೆ. ಎಲ್ಲಿನೂ ಸಹ ಕ್ಲಿಯರ್ ಮ್ಯಾಂಡೇಟು ನೀವೆಲ್ಲ ಚುನಾವಣೆಗಳು ಸಹ BJP ಜೊತೆ ಹೋಗಬೇಕು ಅಂತ ಈ ಕ್ಷಣದವರೆಗೂ ನಮಗೆಲ್ಲೂ ಹೈಕಮಾಂಡ್ನಿಂದ ಆದೇಶ ಇಲ್ಲಿನವರೆಗೂ ಇಲ್ಲ. ಸಾಂದರ್ಭಿಕವಾಗಿ ವಿಶ್ವಾಸವಿದ್ದ ಕಡೆ ನಾವು BJPಯವರು ಕೆಲವೊಂದು ಚುನಾವಣೆಗಳಲ್ಲಿ ಭಾಗವಹಿಸಿದ್ದೀವಿ. ಮೊನ್ನೆ ನಡೆದಂತಹ ಬೊಮ್ಮೂರು ಚುನಾವಣೆಯಲ್ಲೂ ಸಹ ಏನು ನಮ್ಮ ಪಕ್ಷದಿಂದ ಕಡೆ ಕ್ಷಣದಲ್ಲಿ ಅಭ್ಯರ್ಥಿ ಅಂತ ಬಂದರು, ಅವ್ರು ಯಾವ ಸಂದರ್ಭದಲ್ಲಿ ಹೋಗಿ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ ಮೇಲೆ ನಮ್ಮ ಪಕ್ಷದ ಕಾರ್ಯಕರ್ತರು ಪಕ್ಷ ಸಿದ್ಧಾಂತದ ನಿಲುವಿಲ್ದವ್ರಿಗೆ ನಾವು ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತ NDA ಮಿತ್ರಕೂಟಕ್ಕೆ ಸಹಾಯ ಮಾಡಿದ್ದಾರೆ. ಅದೇ ಬೆಂಗಳೂರು ಉತ್ತರ ತಾಲೂಕಿನಲ್ಲಿ ನಮ್ಮ ಪಕ್ಷದಿಂದ ನೆಲಕುಂಟೆ ಸತೀಶ್ ಅವರು ಪಕ್ಷದ ವತಿಯಿಂದ ಬೊಮ್ಮಲ್ ಚುನಾವಣೆಯಲ್ಲಿ ನಿಂತಿದ್ದರು. ಅಲ್ಲಿ BJP ಕ್ಯಾಂಡಿಡೇಟ್ ಇದ್ರೂ ಸಹ ನಾವು JDS ಪಕ್ಷಕ್ಕೆ ಕಡಿಮೆ ಓಟ್ ಬಿದ್ದಿರ್ಬೋದು, ಆದರೂ ಸಹ ನಾವು JDS ಪಕ್ಷಕ್ಕೆ ನಮ್ಮ ಲಕ್ಷ್ಮೀಪತಿಯವರ ಆದಿಯಾಗಿ ನಾವು JDS ಪಕ್ಕಲ್ಲೇ ನಾವು ಯಾರೂ BJPಗೆ ಮಾಡಲಿಲ್ಲ. ಹಾಗಾಗಿ ಈ ಚುನಾವಣೆ ನೆನ್ನೆ ನಡೆದಂಥ ಚುನಾವಣೆ ನಾನು ಕಾಂಗ್ರೆಸ್ ಸ್ನೇಹಿತರಿಗೆ ಹೇಳ್ತೀನಿ, ನೀವು ನಿಮ್ಮ ಅಸ್ತಿತ್ವ ಇಲ್ಲದ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಪಕ್ಷದ ಮುಖಂಡರುಗಳನ್ನ ತಲೆ ಸರವಿ ನೀವು ಕೆಲಸ ಗೆದ್ದಕ್ಕೆ ಕಪಟ ನಾಟಕ ಆಡ್ತಿರಲ್ಲ, ಇದು ಇಲ್ಲಿಗೆ ಅಂತಿಮಗೊಳಿಸಿ. ಈಗ PLD ಬ್ಯಾಂಕ್ ಚುನಾವಣೆಯಲ್ಲಿ ನಾವು 3 ಪಕ್ಷದವ್ರು ಸೇರಿ ಹೊಂದಾಣಿಕೆ ಮಾಡಿದ್ದೀವಿ. ಈಗ ನಮ್ಮ ಪಕ್ಷದವ್ರು ಅಧ್ಯಕ್ಷ ಉಪಾಧ್ಯಕ್ಷರಿದ್ದಾರೆ. ನೀವು ಈ ರೀತಿ ವರ್ತನೆಗಳನ್ನ ಮುಂದುವರ್ಸ್ಕೊಂಡು ಬಂದರೆ ನಾವು ಯಾವ ರೀತಿ ಅಧಿಕಾರ ಹಸ್ತಾಂತರ ಮಾಡ್ಬೇಕು ನಿಮಗೆ? ಇದು ಮೂಲ ಪ್ರಶ್ನೆ. ಇದರಲ್ಲಿ ನಮ್ಮ ಪಕ್ಷದ ಕೆಲವು ಮುಖಂಡರುಗಳು ನಿಮ್ಮ ಜೊತೆ ಕೈ ಜೋಡಿಸ್ಕೊಂಡು ಚುನಾವಣೆ ಆಗತಕ್ಕ ಒಂಥರ, ಚುನಾವಣೆ ಆದಮೇಲೆ ಒಂಥರ ಅಂದರೆ ಮುಂದೆ ನಮಗೂ ಅವಕಾಶ ಬರ್ತವೆ. ಇದು ನಿಂತ ನೀರಲ್ಲ, ಇದು ರಾಜಕೀಯ ಹರಿಯುವ ನೀರು. ಕಾಲಚಕ್ರ ಇದ್ದಂಗೆ, ಚಕ್ರ ಯಾವ ರೀತಿ ತಿರುಗುತ್ತೆ ಅಧಿಕಾರಗಳು ಅದೇ ಥರ ಹಸ್ತಾಂತರ ಆಗ್ತವೆ, ಅವಕಾಶಗಳು ಅದೇ ಥರ ಬರ್ತವೆ. ನಾನು ವಿಶೇಷವಾಗಿ ಈ ಚುನಾವಣೆ ಸಂದರ್ಭದಲ್ಲಿ ಯಾವ ಕಾಂಗ್ರೆಸ್ ನಾಯಕರು ನಮ್ಮ ಪಕ್ಷದ ಮುಖಂಡರುಗಳಿಗೆ ಅಶ್ವಥ್ ನಾರಾಯಣ್ ಅವ್ರಿಗೆ ಮತ್ತು ರಾಮಮೂರ್ತಿಯವ್ರನ್ನ ವಿಶೇಷವಾಗಿ ಅವ್ರನ್ನ ಸಹಕಾರದೊಂದಿಗೆ ನೀವೆಲ್ಲ ನಿಮ್ಮ ಕೆಲಸ ಗೆದ್ಕೊಳ್ಳುವ ಕಾರ್ಯಕ್ರಮ ಮಾಡಿದಿರಿ. ಈ ಕಾರ್ಯಕ್ರಮ ಗೆದ್ದ ನಂತರ ಅದೇ ವಿಶ್ವಾಸನ ನಮ್ಮ ಪಕ್ಷದವ್ರಿಗೆ ಆಯಿತು. 2.5 ವರ್ಷ ಕಾಂಗ್ರೆಸ್ಸು, 2.5 ವರ್ಷ BJPಗೆ ಅಂತ ಮಾಡಾದ್ಮೇಲೆ 2.5 ವರ್ಷದಲ್ಲಿ ನಮ್ಮ ಪಕ್ಷದ ಆಂತರಿಕ ವಿಚಾರ ನೀವು ನಮ್ಮ ಪಕ್ಷದವ್ರನ್ನೇ ಬೇರ್ಪಡಿಸ್ಬಿಟ್ಟು ಈ ಥರ ಮಾಡಿದರೆ ನಾವು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಯಾವುದೇ ರೀತಿಯ ಸಹಕಾರ ಈ ಕ್ಷಣದಿಂದ ಕಾಂಗ್ರೆಸ್ ಪಕ್ಷದೊಂದಿಗೆ ಇರೋದಿಲ್ಲ. ಇದು ಸ್ಪಷ್ಟವಾಗಿ ಒಬ್ಬ ಪಕ್ಷದ JDS ಪಕ್ಷದ ತಾಲೂಕು ಅಧ್ಯಕ್ಷರಾಗಿ ನಮ್ಮ ಮುಖಂಡರುಗಳು, ನಮ್ಮ ಪದಾಧಿಕಾರಿಗಳ ಸಮಕ್ಷಮದಲ್ಲಿ ಈ ಕ್ಷಣದಿಂದ ನಾವು ನಿಮಗೆ ಪರಮ ವಿರೋಧಿಗಳು. ಸ್ಥಳೀಯ ಸಂಸ್ಥೆಯಲ್ಲಾಗಲಿ, ತಾಲೂಕಿನ ವಿಚಾರದಾಗಲಿ, ಎಲ್ಲ ಗ್ರಾಮ ಪಂಚಾಯಿತಿ ಚುನಾವಣೆಗಳು ನಾವು ಸಶಕ್ತವಾಗಿದ್ದೀವಿ. ತಾಲೂಕಿನಲ್ಲಿ ನಮ್ಮ ಪಕ್ಷದ ಶಕ್ತಿ ಏನು ಅಂತ ಕಳೆದ 15 ದಿವಸಗಳಿಂದ ನಮ್ಮ ರಾಜ್ಯದ ನಮ್ಮೆಲ್ಲರ ಭವಿಷ್ಯದ ನಾಯಕರಾದಂತಹ ನಮ್ಮ ರಾಜ್ಯದ ಪಕ್ಷದ ಯುವ ಘಟಕದ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಾಗ
ನಮ್ಮ ಪಕ್ಷದ ಶಕ್ತಿ ಏನು ಅಂತ ತೋರಿಸ್ಕೊಟ್ಟಿದ್ದೀವಿ. ನೀವಿನ್ನೂ ಆರ್ಟ್ ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.